ಮಾರ್ಗ ನಿಲ್ಲಿಸಿ. ನೋಡಿ, ನೀವೆಲ್ಲ ಇಲ್ಲೇ ಇರಿ, ನಿಶ್ಶಬ್ದವಾಗಿರಿ, ಯಾರೂ ಗಲಾಟೆ ಮಾಡಬೇಡಿ. ದುರ್ಗಾ, ನೀನೊಬ್ಬಳೇ ಮುಂದಕ್ಕೆ ಹೋಗಮ್ಮ. ಯಾಕೆ ಭಯನ? ಆ ಹುತ್ತದಲ್ಲಿ ನಾಗರಾಜ ಇಲ್ಲ. ಒಂದು ಕಾಲದಲ್ಲಿ ದೇವನಾಗ ಇದ್ದಿದ್ದ ಹುತ್ತ ಅದು. ನೀನು ಅಲ್ಲಿ ಹೋಗಿ ಹುತ್ತದ ಮಣ್ಣನ್ನ ಹರಿವಾಣಕ್ಕೆ ತುಂಬ್ಕೋಬೇಕು. ಗುರುಗಳೇ, ಕೆಲಸ ಆಗಿದೆ. ಹುತ್ತದೊಳಗೆ ವಿಷದ ಹಾವು ಬಿಟ್ಟಾಗಿದೆ. ದುರ್ಗಾ ಈಗ ಹುತ್ತದೊಳಗೆ ಕೈ ಹಾಕ್ತಿದ್ದಾಳಂತೆ. ಇವತ್ತು ಒಂದು ಬಲಿ ನಿಶ್ಚಿತ. ಅಲ್ಲಿಗೆ ಉತ್ಸವದ ಕಥೆ ಮುಗಿಯಿತು. ಶಿವ ಶಿವ ಶಿವ, ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಮನುಷ್ಯರು ಅವರೆಲ್ಲ ಇಷ್ಟು ಚಿಕ್ಕ ಹುಡುಗಿನ ಉಪವಾಸ ಬೀಳ್ಸೋದಕ್ಕೆ ಹೇಗಾದ್ರೂ ಮನ್ಸು ಬರುತ್ತೆ? ಪುಟ, ಶೇರಿಂಗ್ ಇಸ್ ಕೇರಿಂಗ್ ಅಲ್ವಾ? ನೋಡು, ನನ್ನ ಮಗಳು ಹೇಗೆ ಹಸ್ಕೊಂಡು ಕೂತಿದ್ದಾಳೆ. ಅವಳಿಗೆ ಒಂದೇ ಒಂದು ತುತ್ತು ತಿನ್ನಿಸ್ತೀಯಾ ಪ್ಲೀಸ್? ನೀವು ಮಾತ್ರ ತಿನ್ಸಿದ್ರೆ ಆಗುತ್ತಾ? ನಾನು ಗುಡ್ ಬಾಯ್, ನಾನು ತಿನ್ನಿಸ್ತೀನಿ. ಎಲ್ಲಕ್ಕೆ ಹೋಗ್ತಾ ಇದ್ದೀರಿ ಮ್ಯಾಮ್? ಅದು ನಿಮ್ಗೆ ಏನ್ ಅತ್ತೆ, ಅತ್ತೆ ನನ್ನ ಮಾತು ಕೇಳಿ ಅತ್ತೆ.
ಮಕ್ಕಳು ನೀನು. ವಿನಾಶ ಕಾಲೇ ವಿಪರೀತ ಬುದ್ಧಿ. ನೀನ್ ನನ್ ಮಾತು ಕೇಳದೆ ಹೋದ್ರೆ ನಿನ್ನ ವಿನಾಶ ಖಂಡಿತ. ನಾನೇನ್ ಮಾಡ್ದೆ ಮೇಡಮ್? ಗೋಡೆಗಳಿಗೆ ಕಿವಿ ಇರುತ್ತೆ, ಕಿಟಕಿಗಳಿಗೆ ಕಣ್ಣಿರುತ್ತೆ. ನೀನ್ ಮಾಡೋ ಪ್ರತಿಯೊಂದು ಕೆಲ್ಸನೂ ನನಗೆ ಗೊತ್ತಾಗುತ್ತೆ. ನೀನು ಹಿತ ಕೈಗೆ ಪೆಟ್ಟು ಮಾಡ್ದೆ ಅಲ್ವಾ? ಮಾಡ್ದೆ ತಾನೇ? ಮಾಡಬಾರ್ದು ತಪ್ಪನ್ನೇ ಪದೇ ಪದೇ ಮಾಡ್ತಾ ಇದ್ಯಾ. ಹಿತಾಗೇನು ಆಗ್ಬಾರ್ದು ಅಂತ ಹೇಳಿದೆ ಅಲ್ವಾ? ಮಗು ಕೈಗೆ ಏಟ್ ಮಾಡಿದಕ್ಕೆ ನಿನಗೆ ಹೀಗೆಲ್ಲ ಆಗ್ತಾ ಇರೋದು. ಅಂದ್ರೆ ಅಂಬಿಕಾ, ಮಹಾದಿಗ್ಬಂಧನದ ಕೆಲಸ ಬೇಗ ಆಗಬೇಕು. ವ್ಯವಸ್ಥೆ ಆಗಿದೆ ಮೇಡಮ್. ಹಿತಾ ಬರ್ತ್ಡೇ ಟೈಮಲ್ಲಿ ಹಾಗೆ ಆಗತ್ತೆ. ಅವತ್ತಿನ ದಿನನೇ ಎಲ್ಲರ ಸಮ್ಮುಖದಲ್ಲಿ ನಿನ್ನ ಶರತ್ ಮದುವೆ ನಿಶ್ಚಯ ಮಾಡ್ತಾ ಇದ್ದೀನಿ. ನೀನೇನಾದ್ರೂ ಹಿತಾಗೆ ತೊಂದ್ರೆ ಕೊಟ್ರೆ ನಿನ್ನ ಮದುವೆ ಮುರಿದು ಬೀಳುತ್ತೆ. ಶರತ್ ದೃಷ್ಟಿಲಿ ನೀನು ಹಿತಾಗೆ ಒಳ್ಳೆ ತಾಯಿ ಆಗೋದನ್ನ ನೋಡು. ಅದಷ್ಟೇ ನಿನ್ನ ಕೆಲಸ. ಅರ್ಥ ಆಯ್ತಾ?